ಕನ್ನಡದ ಪ್ರಥಮ ಕವಯಿತ್ರಿ ಮತ್ತು ವಚನಕಾರ್ತಿಯಾದ ಅಕ್ಕ ಮಹಾದೇವಿಯು ವಚನ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಕ್ರಿಸ್ತಶಕ 1160 ಅಂದರೆ ಸುಮಾರು 12ನೇ ಶತಮಾನದಲ್ಲಿ ಜನಿಸಿದರು. ಸಾಕ್ಷಾತ್ ಶಿವನನ್ನೇ ತನ್ನ ಪತಿ ಎಂದು ಸ್ವೀಕರಿಸಿ ಅವನನ್ನು ಚನ್ನಮಲ್ಲಿಕಾರ್ಜುನ ಎಂದು ಕರೆದು ಲೌಕಿಕ ಸಂಸಾರದ ಬಂಧನಗಳನ್ನು ಧಿಕ್ಕರಿಸಿ ಎಲ್ಲವನ್ನೂ ತೊರೆದು ನಿರ್ಭಯವಾಗಿ ಆಧ್ಯಾತ್ಮದ ಹಾದಿಯನ್ನು ಹಿಡಿದಳು. ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ ಮೊದಲಾದ ಶರಣರೊಡನೆ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸಿದಳು. ಅಕ್ಕ ಮಹಾದೇವಿಯು ಅನೇಕ ವಚನಗಳನ್ನು ರಚಿಸಿದ್ದು ಅವಳ 354 ವಚನಗಳು ಲಭ್ಯವಾಗಿವೆ. ಯೋಗಾಂಗ ತ್ರಿವಿಧಿ, ಸೃಷ್ಟಿವಚನ ಮತ್ತು ಮಂತ್ರಗೋಪ್ಯ ಮೊದಲಾದ ಲಘು ಕೃತಿಗಳನ್ನು ರಚಿಸಿದ್ದಾಳೆ. ಅಕ್ಕ ಮಹಾದೇವಿಯ ವಚನಗಳು ಆಧ್ಯಾತ್ಮ, ಸ್ತ್ರೀ ಸ್ವಾಭಿಮಾನ ಮತ್ತು ದೈವಿಕ ಪ್ರೇಮದ ಅಪರೂಪದ ಕನ್ನಡಿಯಾಗಿದ್ದು ಇವುಗಳಲ್ಲಿ ಮುಖ್ಯವಾಗಿ ಆತ್ಮ ಪರಮಾತ್ಮರ ಏಕತ್ವ, ಲೌಕಿಕ ಭೋಗಗಳ ತ್ಯಾಗ ಹಾಗೂ ಶರಣರ ಅನುಭವದ ಸಾರಾಂಶವಿದೆ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ. ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ. ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೂಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ. ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೂಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೇ ಹಾನಿ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೇ ಹಾನಿ. ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಣೆ. ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಣೆ. ಶ್ರೀಗಂಧದ ಕಟ್ಟಿಗೆಯ ತುಂಡನ್ನು ಕತ್ತರಿಸಿ ಅದನ್ನು ತೆಯ್ದರೂ ಅದು ತನಗೆ ನೋವಾಯಿತೆಂದು ತನ್ನ ಸುವಾಸನೆಯನ್ನು ನೀಡದೇ ಇರುವುದಿಲ್ಲ. ಚಿನ್ನವನ್ನು ಎಷ್ಟೇ ತಿಕ್ಕಿ ಬೆಂಕಿಯಲ್ಲಿ ಬೇಯಿಸಿದರೂ ಅದು ತನ್ನ ಹೊಳಪನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಕಬ್ಬಿನ ಗಿಣ್ಣನ್ನೇ ಕತ್ತರಿಸಿ ಗಾಣದಲ್ಲಿ ಹಾಕಿ ಅರೆದು ಅದರ ರಸವನ್ನು ಬೇಯಿಸಿ ಬೆಲ್ಲ ಸಕ್ಕರೆಯನ್ನಾಗಿ ಮಾಡಿದಾಗ ಅದು ತನಗೆ ನೋವಾಯಿತೆಂದು ತನ್ನ ಸಿಹಿ ಸ್ವಾದವನ್ನೇನೂ ಕಡಿಮೆ ಮಾಡುವುದಿಲ್ಲ. ನಾವು ಹಿಂದೆ ಮಾಡಿದ ಪಾಪಗಳನ್ನು ತಮ್ಮ ಮುಂದೆ ಇಟ್ಟರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ತಂದೆ ಚನ್ನಮಲ್ಲಿಕಾರ್ಜುನ ದೇವ, ನೀನು ಕೊಂದರೂ ನಿನಗೆ ಶರಣು ಎನ್ನುವುದನ್ನು ನಾನು ಬಿಡುವುದಿಲ್ಲ. ಮನುಷ್ಯರಿಗೆ ಎಷ್ಟೇ ಕಷ್ಟಗಳು ಬಂದರೂ ಒಳ್ಳೆಯ ಗುಣ ಸ್ವಭಾವಗಳನ್ನು ಬಿಡಬಾರದು ಎಂದು ಅಕ್ಕ ಮಹಾದೇವಿ ಈ ವಚನದಲ್ಲಿ ಹೇಳಿದ್ದಾಳೆ. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ. ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನೂ ಸುಟ್ಟು ಹಾಕುತ್ತದೆ. ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ. ಆದ್ದರಿಂದ ಜ್ಞಾನಿಗಳಾದ ಶರಣರ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ. ಅಂದರೆ ಜ್ಞಾನಿಗಳಾದ ಶರಣರ ಸಂಘವನ್ನು ಮಾಡಿದರೆ ಮುಕ್ತಿಯನ್ನು ಪಡೆದಂತೆ ಎಂಬುದು ಅಕ್ಕ ಮಹಾದೇವಿಯ ವಚನದ ಸಾರವಾಗಿದೆ. ಪ್ರಶ್ನೋತ್ತರಗಳು. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು? ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ? ಅಕ್ಕ ಮಹಾದೇವಿಯು ನಾನು ಹಿಂದೆ ಮಾಡಿದ ಹೀನಂಗಳೆಲ್ಲವನ್ನು ತಂದು ಮುಂದಿಳಿಸುವುದು ನಿಮಗೆ ಹಾನಿ ಎಂದಿದ್ದಾಳೆ.
ಅರಿಯದವರೊಡನೆ ಸಂಗ ಮಾಡಿದರೆ ಆಗುವ ಪರಿಣಾಮವೇನು? ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯನ್ನು ತೆಗೆದುಕೊಂಡಂತಾಗುತ್ತದೆ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವ ಕಡಿದು ಕೊರೆದು ತೇದರೂ ಅದು ತಾನು ನೊಂದೆನೆಂದು ಕಂಪನ್ನು ಬಿಡುವುದಿಲ್ಲ. ಚಿನ್ನವನ್ನು ತಂದು ಕತ್ತರಿಸಿ ಒರೆದು ಬೇಯಿಸಿದರೂ ಅದಕ್ಕೆ ಕಳಂಕ ಹಿಡಿಯುವುದಿಲ್ಲ. ಕಬ್ಬಿನ ಸಂದು ಸಂದನ್ನು ಕಡಿದು ತಂದು ಗಾಣದಲ್ಲಿಟ್ಟು ಅರೆದರೂ ಅದು ಬೆಂದು ಪಾಕವಾಗಿ ಸಕ್ಕರೆಯಾಗಿ ನೊಂದೆನು ಎಂದು ಸಿಹಿಯನ್ನು ಬಿಡುವುದಿಲ್ಲ. ಹಾಗೆಯೇ ಭಗವಂತನು ತನ್ನನ್ನು ಕೊಂದರೂ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವವು ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಅರಿಯದವರೊಡನೆ ಸಂಘವನ್ನು ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯನ್ನು ತೆಗೆದುಕೊಂಡಂತಾಗುತ್ತದೆ. ಆದರೆ ಬಲ್ಲವರೊಡನೆ ಸಂಘವನ್ನು ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಜ್ಞಾನ ದೊರೆಯುತ್ತದೆ. ಹಾಗೆಯೇ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಬೆಟ್ಟವನ್ನು ಉರಿಯು ಕರಗಿಸಿದಂತೆ ಅಜ್ಞಾನವೆಲ್ಲ ಕಳೆಯುತ್ತದೆ ಎಂದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕ ಮಹಾದೇವಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.